ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಆಫೀಸ್ ಮನೆ ಎಲ್ಲನೂ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತೀನಿ ಅಂಥೇಳಿ ಫುಲ್ ಡೇ ರುಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಮಗ ಕೂಡ ಇದ್ದಾನೆ, ಅವನಿಗೂ ಕೂಡ ವಾಯ್ಸ್ ಓವರ್ ಮಾಡಬೇಕಂತೆ. ಸೊ ಬೆಳಿಗ್ಗೆ ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ನಾನು 4 ಕಾಲಿಗೆ ಎದ್ದೇಳ್ತೀನಿ. ಸೊ ಎದ್ದು ರೆಡಿಯಾಗಿ ತಿಂಡಿ ಏನು ತಿನ್ನೋದಿಲ್ಲ ಮನೆಯಲ್ಲಿ, ಡೈರೆಕ್ಟಾಗಿ ಕ್ಯಾಬ್ ಬಂದುಬಿಡುತ್ತೆ. 5 ಗಂಟೆಗೆ ಕ್ಯಾಬ್ ಬರುತ್ತೆ. ಸೊ ಆಫೀಸ್ಗೆ ಹೋಗೋ ತನಕ 6:30 ಆಗುತ್ತೆ. ಅಂದರೆ ಅಟ್ಲೀಸ್ಟ್ 1 ಗಂಟೆ ಮೇಲಂತೂ ಬೇಕೇ ಬೇಕು, 1.5 ತಾಸು ಅಟ್ಲೀಸ್ಟ್ ಬೆಳಿಗ್ಗೆ ಬೇಕಾಗುತ್ತೆ, ಟ್ರಾಫಿಕ್ ಇರೋದಿಲ್ಲ. ಅದಕ್ಕೆ ಮಧ್ಯಾಹ್ನ ನನಗೆ 2ರಿಂದ 2.5 ಗಂಟೆ ಟ್ರಾವೆಲಿಂಗೇ ಆಗುತ್ತೆ. ಬಟ್ ನಾನು ಮಾರ್ನಿಂಗ್ ಶಿಫ್ಟೇ ಚೂಸ್ ಮಾಡ್ತೀನಿ, ಯಾಕಂದರೆ ಬೇಗ ಹೋಗ್ಬೋದು, ಟ್ರಾಫಿಕ್ ಇಲ್ಲದೆ. ಮಧ್ಯಾಹ್ನ ಲೇಟ್ ಆದರೂ ಕೂಡ ಒಂದು 6 ಗಂಟೆ ಒಳಗಡೆ ಮನೆಗೆ ರೀಚ್ ಆಗ್ಬೋದು ಅಂಥೇಳಿ. ಜನರಲ್ ಶಿಫ್ಟೆಲ್ಲ ಚೂಸ್ ಮಾಡಿದರೆ ತುಂಬ ಲೇಟ್ ಆಗುತ್ತೆ, ಮನೆಗೆ ಹೋಗೋ ತನಕ 9 ಗಂಟೆ ಎಲ್ಲ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಸೊ ಇವಾಗ ಆಫೀಸ್ಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಕೆಲಸ ಆದ ತಕ್ಷಣ ಒಂದು 8:30 ಹಾಗೆ ನಾನು ಬ್ರೇಕ್ಫಾಸ್ಟ್ಗೆ ಹೋಗಿದ್ದೀನಿ. ಅಂದರೆ ಕ್ಯಾಂಟೀನಲ್ಲಿ ಇವತ್ತು ದಾಲ್ ಪಕ್ವಾನ್ ತಿಂದೆ ಬ್ರೇಕ್ಫಾಸ್ಟಲ್ಲಿ. ಇದು ಯಾವುದೋ ಒಂದು ಸಿಂಧಿ ಫುಡ್ ಅಂತೆ, ಸುಮ್ಮನೆ ಟೇಸ್ಟ್ ಮಾಡೋಣ ಅಂತ ತಿಂದಿದ್ದೀನಿ. ಚೆನ್ನಾಗಿತ್ತು, ಪರವಾಗಿಲ್ಲ. ಲಂಚಲ್ಲಿ ನಾನಿವತ್ತು ದಾಲ್ ಪಕ್ವಾನ್ ಹೆವಿ ಆಗಿರೋದ್ರಿಂದ ಸ್ವಲ್ಪ ಸಿಂಪಲ್ ಆಗಿರಲಿ ಅಂತೇಳಿ ವೆಜ್ ಸ್ಯಾಂಡ್ವಿಚ್ ತೊಗೊಂಡಿದ್ದೀನಿ. ಇವಾಗ ಡೈರೆಕ್ಟಾಗಿ ಮನೆಗೆ ಹೋಗ್ತಾ ಇರುವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮನೆಗೆ ಹೋಗ್ತಾ ಮಗಳನ್ನ ಕರ್ಕೊಂಡು ಹೋಗ್ತೀನಿ. ರೀಚ್ ಆಗ್ತಾ 6 o'clock ಆಗಿತ್ತು. ಸೊ 6:30 ಆಗಿ ಇವಾಗ ಮಗಳಿಗೆ ಸ್ವಲ್ಪ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಒಂದು ಹುಡುಗಿ ಬರ್ತಾಳೆ, ಅಂದರೆ ನನ್ನ ಫ್ರೆಂಡಿನ ಮಗಳು. ಅವಳು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ಳು, ಅವಳಿಗೆ ಸ್ವಲ್ಪ ಡೈಲಿ ಸ್ವಲ್ಪ ಹೇಳಿಕೊಡು 1-2 ಗಂಟೆ ಅಂಥೇಳಿ. ಸೊ ಅದಕ್ಕೋಸ್ಕರನೇ ಅವಳ ಜೊತೆ ನನ್ನ ಮಗಳಿಗೂ ಹೇಳ್ಕೊಡ್ಬೋದು ಅಂಥೇಳಿ ಅವಳಿಗೆ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಅವರಿಗೆಲ್ಲ ಓದೆಲ್ಲ ಆಯಿತು, ಹೇಳ್ಕೊಟ್ಟಾಯಿತು. ಆಲ್ಮೋಸ್ಟ್ 8 ಗಂಟೆ ಆಗಿತ್ತು ಅನಿಸುತ್ತೆ. ಅಡುಗೆ ಮನೆಗೆ ಬಂದಿದ್ದೀನಿ. ರಸಮ್ ಮತ್ತು ಅನ್ನ ರೆಡಿ ಇತ್ತು. ಇವಾಗ ನಾನು ಈರುಳ್ಳಿ ಬಜ್ಜಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಅನ್ನದ ಸಾರಾಗಿರ್ಬೋದು, ಅನ್ನ ಬೇಳೆ ಸಾರು ಇರಲಿ, ರಸಮ್ ಇರಲಿ, ಏನೇ ಇದ್ದರೂ ನಂಚ್ಕೊಳ್ಳೋದಕ್ಕೆ ಏನಾದರೂ ಬೇಕಿರುತ್ತೆ. ಸೊ ಅದಕ್ಕೆ ಇವಾಗ ಈರುಳ್ಳಿ ಬಜ್ಜಿ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ. ಮತ್ತೆ ಕೆಳಗಡೆ ಹೋಗಬೇಕು. ಮಗಳು ತುಂಬ ಹಠ ಮಾಡ್ತಾಳೆ, ಅವಳಿಗೆ ಕೆಳಗಡೆ ಒಂದು ಸ್ವಲ್ಪ ಏನಾದರೂ ಆಟ ಆಡಬೇಕು ಅದೆಲ್ಲ ಇರುತ್ತೆ. ಸೊ ಅದಕ್ಕೆ ಡೈಲಿ ಕರ್ಕೊಂಡು ಹೋಗ್ತೀನಿ. ಸೊ ಅದಕ್ಕೆ ಇವಾಗ ಬೇಗ ಈರುಳ್ಳಿ ಬಜ್ಜಿಗೆ ರೆಡಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನಂಗೆ ತುಂಬ ಇಷ್ಟ ಆಗುತ್ತೆ ಈ ಥರದ್ದು ಏನಾದರೂ ಮಾಡಬೇಕಂತ ಅನಿಸ್ದಾಗ. ಡೈಲಿ ಆಯಿಲಿ ಎಲ್ಲ ಮಾಡೋದಿಲ್ಲ, ಬಟ್ ಇವತ್ತು ಸುಮ್ಮನೆ ಅನ್ನ ರಸಮ್ ಜೊತೆ ಈರುಳ್ಳಿ ಬಜ್ಜಿ ಚೆನ್ನಾಗಿರುತ್ತೆ ಅಂಥೇಳಿ ಮಾಡ್ತಾಯಿದ್ದೀನಿ. ಮಗಳು ಆವಾಗಲಿಂದ ಕರೆಯೋದಕ್ಕೆ ಬರ್ತಾಯಿದ್ಲು, ಬೇಗ ಬಾ ಕೆಳಗಡೆ ಹೋಗೋಣ ಅಂಥೇಳಿ. ಸೊ ಅದಕ್ಕೆ ಬೇಗ ಈರುಳ್ಳಿ ಬಜ್ಜಿಗೆ ರೆಡಿ ಮಾಡಿಬಿಟ್ಟು ಕೆಳಗಡೆ ಹೋಗ್ತಾಯಿದ್ದೀನಿ. ಈರುಳ್ಳಿನ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನೇ ಇವಾಗ ಒಂದು ಸ್ವಲ್ಪ ಕೈಯಲ್ಲೇ ಹೀಗೆ, ಅಂದರೆ ಚೆನ್ನಾಗಿ ಓಪನ್ ಆಗಲಿ ಅಂಥೇಳಿ ಕೈಯಲ್ಲೇ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಹಸಿಮೆಣಸು ಹಾಕ್ತಾಯಿದ್ದೀನಿ ಅಷ್ಟೇ. ಮಕ್ಕಳೇನು ತಿನ್ನಲ್ಲ ಈರುಳ್ಳಿ ಬಜ್ಜಿ ಎಲ್ಲ, ಅದಕ್ಕೆ ಇಲ್ಲಾಂದರೆ ಹಸಿಮೆಣಸು ಕೂಡ ಸ್ಕಿಪ್ ಮಾಡ್ತೀನಿ. ನಾನಿವಾಗ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅಷ್ಟೇ ಖಾರಕ್ಕೆ, ಮತ್ತು ಖಾರದ ಪುಡಿ ಎಲ್ಲ ಏನು ಯೂಸ್ ಮಾಡ್ತಾಯಿಲ್ಲ. ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ. ಅದ್ರ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ, ಇತ್ತು ಅಂಥೇಳಿ, ಇಲ್ಲಾಂದರೆ ಇದನ್ನು ಕೂಡ ಸ್ಕಿಪ್ ಮಾಡ್ತೀನಿ. ಆಮೇಲೆ ಉಪ್ಪು, ಆಮೇಲೆ ಕಡಲೆ ಹಿಟ್ಟು ಮೇಯ್ನಾಗಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಈರುಳ್ಳಿ ಬಜ್ಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟು ತಂದಿರ್ತೀನಿ, ಬಟ್ ಜಾಸ್ತಿ ಯೂಸ್ ಮಾಡೋದಿಲ್ಲ. ಅದಕ್ಕೆ ಆವಾಗವಾಗ ಈ ಥರದ್ದು ಪಕೋಡ ಬಜ್ಜಿ ಎಲ್ಲ ಮಾಡೋದಕ್ಕೆ ಕಡಲೆ ಹಿಟ್ಟನ್ನು ತೆಗಿತಾ ಇರ್ತೀನಿ ಅಷ್ಟೇ, ಮತ್ತು ಬೇರೆ ಯಾವುದಕ್ಕೂ ಯೂಸ್ ಮಾಡೋದಿಲ್ಲ ಜಾಸ್ತಿಯಾಗಿ. ಢೋಕ್ಲೆ ಎಲ್ಲ ಮಾಡ್ಬೋದು, ನಾನು ತುಂಬ ಕಡಿಮೆ ಮಾಡ್ತೀನಿ ಢೋಕ್ಲೆ. ನನಗೆ ಅಂತೂ ಇಡ್ಲಿ ದೋಸೆ ಥರನೇ ಆಗುತ್ತೆ ಢೋಕ್ಲ ಕೂಡ, ಅದಕ್ಕೆ ಜಾಸ್ತಿ ಮಾಡೋದಕ್ಕೆ ಹೋಗಲಿಲ್ಲ. ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಅಕ್ಕಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅಮ್ಮ ಅಲ್ಲಿ ಅಕ್ಕಿಟ್ಟು ಗಾಳಿಸ್ತಾ ಇದ್ರ, ಸೊ ಅದರಲ್ಲೇ ಸ್ವಲ್ಪ ಕೊಡೋದಕ್ಕೆ ಹೇಳಿ ಅದರಿಂದನೇ ಹಾಕ್ತಾಯಿದ್ದೀನಿ ಅಷ್ಟೇ. ಅಮ್ಮ ಎಲ್ಲ ಕ್ಲೀನ್ ಮಾಡಿ ಇಡ್ತಾಯಿದ್ರಾ, ಅದಕ್ಕೋಸ್ಕರನೇ. ಇವಾಗ ಇದನ್ನೆಲ್ಲ ಹಾಕಿ ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಇದೆಲ್ಲ ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ಉಂಗುರ ತೆಗೆದಿರ್ತೀನಿ. ನಾನು ಯಾವುದೇ ಹಿಟ್ಟು ಕಲಸೋದಕ್ಕಿಂತ ಮುಂಚೆ ಉಂಗುರನ ತೆಗೆದು ಸೈಡಿಗೆ ಇಟ್ಕೊಂಡೆ ಹಿಟ್ಟು ಕಲಿಸ್ತೀನಿ. ನನಗದು ಕಲಿಸೋದಕ್ಕೆ ಕೂಡ ಕಂಫರ್ಟೇಬಲ್ ಅನಿಸೋದಿಲ್ಲ, ಹಾಗೆ ಗೊತ್ತಿಲ್ಲ ಅದರೊಳಗಡೆ ಎಲ್ಲ ಹಿಟ್ಟೆಲ್ಲ ಹೋಗುತ್ತೆ ಅಂಥೇಳಿ ನಾನು ಉಂಗುರ ಒಂದು ಸೈಡಿಗೆ ತೆಗೆದಿಟ್ಕೊಳ್ತೀನಿ. ಅದೊಂದು ಅಭ್ಯಾಸ ನನಗೆ.
ಮತ್ತು ತುಂಬ ಜನ ಹೇಳ್ತಾರೆ, ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀರಾ, ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತೇಳಿ. ನನಗೆ ಯಾವುದೂ ಏನು ಹಾರ್ಡ್ ಅಂತ ಅನಿಸೋದಿಲ್ಲ. ನನಗೆ ಕೂಡ 2 ಮಕ್ಕಳಿದ್ದಾರೆ. ಅವ್ರದ್ದು ಪ್ರತಿಯೊಂದು ನೋಡ್ತೀನಿ ನಾನು. ಓದಿರ್ಬೋದು, ಇಲ್ಲ ಏನೇ ಇರ್ಬೋದು, ಮನೆದು ಕೂಡ ನೋಡ್ತೀನಿ. ಅಮ್ಮ ಇದ್ದಾರೆ, ಹೆಲ್ಪ್ ಆಗುತ್ತೆ. ಬಟ್ ಆದರೂ ಕೂಡ ಅಡುಗೆಯಲ್ಲಿ ಕೂಡ ನನಗೆ ತುಂಬ ಇಂಟ್ರೆಸ್ಟ್ ಇದೆ. ಕೇಕ್ ಆರ್ಡರ್ ಬಂದರೆ ಅದು ಕೂಡ ಮಾಡ್ತೀನಿ. ಹಾಗೆ ಮಕ್ಕಳ ಜೊತೆನೇ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನಿ. ನಾವು ಮನ್ಸು ಮಾಡಿದರೆ ಎಲ್ಲರಿಗೂ ಸೇಮ್ ಟೈಮೇ ಇರುತ್ತೆ. ಅದೇ ನಾವು ಮನ್ಸು ಮಾಡಿದರೆ ನಾವು ಅದನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ತೀವಿ ಅಂಥೇಳಿ ಅಂದರೆ ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವ್ರು ಏನು ಮಾಡ್ತೀವಿ, ಮೊಬೈಲಲ್ಲಿ 4-5 ಗಂಟೆ ಸ್ಕ್ರೋಲ್ ಮಾಡೋದಕ್ಕೆಲ್ಲ ಟೈಮ್ ಇರುತ್ತೆ. ಬಟ್ ಏನಾದರೂ ಕೆಲಸ ಅಂದಾಗ, ಇಲ್ಲ ಏನಾದರೂ ಮಾಡಬೇಕಂದಾಗ ನಮ್ಮ ಹತ್ರ ಟೈಮೇ ಇರೋದಿಲ್ಲ. ಒಂದು ಮಕ್ಕಳಿದ್ರೂ ಕೂಡ ನಮ್ಮ ಹತ್ರ ಟೈಮೇ ಇರೋದಿಲ್ಲ, ಸಾಕಾಗೋದಿಲ್ಲ, ಅಂದರೆ ಟೈಮ್ ಸಾಲಲ್ಲ, ಆ ಥರದ್ದೆಲ್ಲ ಬರುತ್ತೆ. ಬಟ್ ನನಗನ್ಸುತ್ತೆ ಎಲ್ಲರ ಹತ್ರ ಸೇಮ್ ಟೈಮೇ ಇರುತ್ತೆ. ಸೊ ಟೈಮ್ನ ಮ್ಯಾನೇಜ್ ಮಾಡಿಕೊಂಡ್ರೆ ನಾವು ಏನು ಬೇಕೋ ಅದು ಸಾಧಿಸ್ಬೋದು ಅಂತ ಅನಿಸುತ್ತೆ. ನಾನೇನು ನಿದ್ರೆ ಎಲ್ಲ ಬಿಟ್ಕೊಂಡು ಆ ಥರದ್ದೆಲ್ಲ ಏನೂ ಇಲ್ಲ. ನನ್ನ ನಿದ್ರೆ ಕೂಡ ನನಗೆ ಪರ್ಫೆಕ್ಟಾಗೇ ಇರುತ್ತೆ. ನನಗೆ ನಿದ್ರೆ ಎಲ್ಲ ಬಿಟ್ಟರಂತೂ ನನಗೆ ಮೊದಲಾಗೋದಿಲ್ಲ. ಸೊ ನಿದ್ರೆ ಅಂತೂ ನನಗೆ ಬೇಕೇ ಬೇಕಾಗುತ್ತೆ. ಬೆಳಗ್ಗೆ ಬೇಗ ಆಫೀಸ್ಗೆ ಹೋಗೋದಿದ್ರೆ ರಾತ್ರಿ ಇನ್ನೂ ಸ್ವಲ್ಪ ಬೇಗನೆ ಮಲಗ್ತೀನಿ. ಅದಕ್ಕೆ ನಿದ್ರೆನೂ ಕೂಡ ಮ್ಯಾನೇಜ್ ಮಾಡ್ಕೊಳ್ತೀನಿ ನಾನು. ಹಾಗೆ ಮಕ್ಳ ಜೊತೆ ಕೂಡ ಟೈಮ್ ಕೊಡಲೇಬೇಕಾಗತ್ತೆ. ಮಕ್ಕಳಂದಮೇಲೆ ಅವ್ರಿಗೆ ಅಂದರೆ ಇದೇನಿರುತ್ತೆ ಬಾಲ್ಯ, ಅದನ್ನು ನಾನು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟನೇ ಪಡೋದಿಲ್ಲ. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಅಂತೂ ಮಾಡೇ ಮಾಡ್ತೀನಿ. ಡೈಲಿ ಒಂದು ಸ್ವಲ್ಪ ಹೊತ್ತಾದರೂ ಕೆಳಗಡೆ ಆಗದೇ ಇದ್ದರೂ ಕೂಡ ಮನೆಯಲ್ಲೇ ನಾನು ಏನಾದರೂ ಆಟ ಆಡ್ತೀನಿ. ಆ ಥರದ್ದೇನಾದರೂ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಇವಾಗ ನಾನು ಮಕ್ಕಳನ್ನ ಈರುಳ್ಳಿ ಬಜ್ಜಿಗೆ ರೆಡಿ ಮಾಡಿ ಮಕ್ಕಳನ್ನ ಕೆಳಗಡೆ ಕರ್ಕೊಂಡೋಗಿದ್ದೀನಿ. ಅವನು ಗಾಡಿ ತೊಗೊಂಡು ಆಟ ಆಡ್ತಾ ಇದ್ದ. ಇವಳು ಬ್ಯಾಡ್ಮಿಂಟನ್ ಆಡಬೇಕು ಅಂತ ಅಂದ್ಲು. ಅದಕ್ಕೆ ಬ್ಯಾಡ್ಮಿಂಟನ್ ನನ್ನ ಜೊತೆ ಆಡ್ತಾಳೆ. ಅವಳು ಡೈಲಿ ಆಡ್ತಾಳೆ. ಅಷ್ಟೊಂದೇನು ಪರ್ಫೆಕ್ಟಾಗಿ ನನಗೂ ಬರೋದಿಲ್ಲ, ಅವಳಿಗೂ ಬರೋದಿಲ್ಲ. ಬಟ್ ಒಂದು ಎಂಜಾಯ್ ಆಗುತ್ತೆ ಅಂತೇಳಿ ನಾನು ಕರ್ಕೊಂಡು ಹೋಗ್ತೀನಿ ಅವಳ ಜೊತೆ ಆಟ ಆಡೋದಕ್ಕೆ. ಇವಾಗ ಮನೆಗೆ ಬಂದು ಈರುಳ್ಳಿ ಬಜ್ಜಿನ ಫ್ರೈ ಮಾಡ್ತಾಯಿದ್ದೀನಿ. ನಾನು ಟೈಮ್ ಕೂಡ ಒಟ್ಟೊಟ್ಟಿಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ಹೇಗೆ ಮ್ಯಾನೇಜ್ ಮಾಡ್ತೀನಿ, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ತುಂಬ ಜನರಿಗೆ ಕ್ವಶನ್ ಇರುತ್ತೆ. ಹೇಗೆ ಮ್ಯಾನೇಜ್ ಮಾಡ್ತೀನಿ ಇವನ್ ನನ್ನ ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅವ್ರಿಗೆಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಟೈಮ್ ಕೂಡ ಹೇಳ್ತಾ ಇದ್ದೀನಿ. ಇವಾಗ ಐ ಥಿಂಕ್ ಒಂದು 9 ಗಂಟೆ ಆಗಿತ್ತು. ಈರುಳ್ಳಿ ಬಜ್ಜಿ ಎಲ್ಲ ರೆಡಿ ಆಯಿತು. ಊಟ ಕೂಡ ಸರ್ವ್ ಮಾಡ್ತಾಯಿದ್ದೀವಿ. ಸೊ ಈರುಳ್ಳಿ ಬಜ್ಜಿ, ರಸಮ್ ಎಲ್ಲರದ್ದು ಊಟ ಆಯಿತು. ಇವಾಗ ನಾನು ಕೂಡ ಊಟಕ್ಕೆ ಹಾಕ್ಕೊಂಡಿದ್ದೀನಿ. ಮಗಳು ಬಜ್ಜಿ ಎಲ್ಲ ತಿನ್ನೋದಿಲ್ಲ. ಸೊ ಅದಕ್ಕೆ ಅವಳಿಗೊಂದು ಆಮ್ಲೆಟ್ ಮಾಡಿಕೊಟ್ಟೆ. ಇವಾಗ ಅವಳಿಗೆ ಬೇಗ ಊಟ ಎಲ್ಲ ಮಾಡಿಸಿ ನಾನು ಕೂಡ ಊಟ ಮಾಡಿದ್ದೀನಿ. ಮರಾಠಿ ಬಿಗ್ ಬಾಸ್ ನೋಡಿಕೊಂಡು ನಾನು ಎಂಟರ್ಟೈನ್ಮೆಂಟ್ ಕೂಡ ಕಡಿಮೆ ಏನು ನೋಡೋದಿಲ್ಲ. ಅಂದರೆ ಬಿಗ್ ಬಾಸ್ ಅಂತೂ ನನಗೆ ಗೊತ್ತಿಲ್ಲ ಯಾಕೆ ತುಂಬ ಇಷ್ಟ ಆಗುತ್ತೆ. ಸೊ ಮರಾಠಿ ಬಿಗ್ ಬಾಸ್ ನೋಡಿಕೊಂಡು ಊಟ ಎಲ್ಲ ಆಯಿತು. ಇವತ್ತು ತುಂಬ ಸ್ವೀಟ್ ಕ್ರೇವಿಂಗ್ಸ್ ಆಗ್ತಾಯಿತ್ತು, ಐಸ್ ಕ್ರೀಮ್ ತಿನ್ನಬೇಕು ಅಂತೇಳಿ. ಅದಕ್ಕೆ ನಮ್ಮ ಮನೆಯಿಂದ ಇದು ಸ್ವಲ್ಪ ಜಾಸ್ತಿ ಏನು ಹತ್ತಿರ ಇಲ್ಲ, ಒಂದು ಆಟೋದಲ್ಲಿ ಹೋದರೆ ಒಂದು 10-15 ಮಿನಿಟ್ಸ್ ಆಗುತ್ತೆ. ಬಾಬಾ ಫಾಲೂದಾ ಅಂತೇಳಿ, ಅದು ಅಪರೂಪಕ್ಕೆ ನಾವು ತಿಂತೀವಿ. ಮಾರ್ಕೆಟಲ್ಲಿ ಐಸ್ ಕ್ರೀಮ್ ಶಾಪಲ್ಲಿ ಫಾಲೂದಾ ಎಲ್ಲ ಸಿಗುತ್ತೆ. ಬಟ್ ನನಗೆ ಅದಕ್ಕಿಂತ ಇದು ಸ್ವಲ್ಪ ಬೆಟರ್, ತುಂಬ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ಅಲ್ಲಿ ಕೂಡ ನನಗೆ 80 ರುಪೀಸ್ದೇನೋ ಸಿಗುತ್ತೆ ಚಿಕ್ಕ ಬೌಲಲ್ಲಿ. ಇದು ನೋಡಿ 100 ರುಪೀಸ್ ಕೊಡ್ತಾರೆ. ಅಂದರೆ ನಿಮಗೆ ಸ್ಪೂನ್ ಹಾಕಿದರೆ ಕೆಳಗಡೆ ಬೀಳುತ್ತೆ. ಅಷ್ಟು ಅಂದರೆ ಫುಲ್ ಹೊಟ್ಟೆ ತುಂಬ ಹೋಗುತ್ತೆ ಒಂದು ಬಾಬಾ ಫಾಲೂದಾ ತೊಗೊಂಡ್ರೆ. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದ್ರದ್ದು ಒಂದು 4-5 ಬ್ರಾಂಚ್ ಇದೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಜಾಸ್ತಿ ಏನು. ಬಟ್ ನಮ್ಮ ಹತ್ರ ಓಪನ್ ಆದಾಗ ನಾವು ಅಂದರೆ ತಿಂತೀವಿ ಅಪರೂಪಕ್ಕೆ ಅಷ್ಟೇ, ಜಾಸ್ತಿ ಡೈಲಿ ಅಲ್ಲ. ಸೊ ಈ ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ